ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಎಲೆಯ ಸಹಾಯದಿಂದ ನಮ್ಮ ದೇಹದ ತೂಕವನ್ನ ಇಳಿಸ್ಕೊಳ್ಬಹುದಾದಂತ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಎಲೆ ಅಂತ ಹೇಳಿದ್ರೆ ಯಾವ ಎಲೆ ಅಂತ ನಿಮ್ಮ ತಲೆಗೆ ಬಂದಿರ್ಬೋದು. ನಿಮ್ಗೆ ಗೊತ್ತಿರುವ ಹಾಗೆ ತುಳಸಿ ಎಲೆ, ಬೇವಿನ ಎಲೆ, ನಿಂಬೆ ಎಲೆ, ಹೀಗೆ ನಮ್ಮ ದಿನನಿತ್ಯ ನಮ್ಮ ಸುತ್ತಮುತ್ತ ಸಿಗುವ ಎಲೆಗಳಿಂದ ಕೆಲವೊಂದು ಎಲೆಗಳಿರುವ ಔಷಧಿಯ ಗುಣಗಳಿಂದ ನಮ್ಮ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಆಯುರ್ವೇದದ ಕಾಲದಿಂದಲೂ ಬಳಸ್ಕೊಂಡು ಬಂದಿರುವಂತದ್ದು ಅನ್ನೋದು ಗೊತ್ತಿರುವಂತ ವಿಷಯ. ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಎಲೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಇದನ್ನ ಬಳಸ್ತಾರೆ ಅನ್ನೋದು ಕೂಡ ಒಂದು 100ಕ್ಕೆ 90% ಅಷ್ಟು ಜನರಿಗೆ. ಆದ್ರೆ ಈ ಒಂದು ಎಲೆಯಲ್ಲಿರುವಂತಹ ಹೆಚ್ಚಿನ ಪೋಷಕಾಂಶಗಳು ಹಾಗೆ ಈ ಒಂದು ಎಲೆಯಲ್ಲಿರುವಂತಹ ಹೆಚ್ಚಿನ ಒಂದು ಆರೋಗ್ಯಕಾರಿ ಪ್ರಯೋಜನಗಳಿಂದಾಗಿ ಕೆಲವೊಂದು ಕಡೆಯಲ್ಲಿ ಈ ಒಂದು ಎಲೆಯನ್ನ ಬಳಸುವ ರೂಢಿ ಇದೆ. ಇದರಿಂದ ಕೆಲವೊಂದು ಅಡುಗೆಗಳಿಗೆ ಬಳಸುವಂತದ್ದು ಕೂಡ ರೂಢಿ ಇದೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪೋಷಕಾಂಶಗಳು ಕೂಡ ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸಹಕಾರಿಯಾಗುವಂತದ್ದು. ಈ ಒಂದು ಎಲೆಯಲ್ಲಿರುವಂತಹ ಹೆಚ್ಚಿನ ಒಂದು ಪೋಷಕಾಂಶಗಳಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಅಂದ್ರೆ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ. ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ಶಕ್ತಿಯನ್ನ ಕೊಡುತ್ತೆ. ಹಾಗೆ ಇದು ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಡಯಾಬಿಟಿಸ್, ಮಧುಮೇಹದ ಸಮಸ್ಯೆಗೂ ಕೂಡ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುವ ಮುಖಾಂತರ ಈ ಒಂದು ಮಧುಮೇಹದ ಸಮಸ್ಯೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಂದಾಗಿ ಕ್ಯಾನ್ಸರ್ ಕಾರಕ ರೋಗಗಳ ವಿರುದ್ಧ ಹೋರಾಡೋದಕ್ಕೂ ಕೂಡ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಇದರಲ್ಲಿ ಇರುವಂತಹ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋ ಮುಖಾಂತರ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ನಮ್ಗೆ ಸಹಕಾರಿ ಆಗುವಂತದ್ದು. ಈ ಒಂದು ಎಲೆಯಲ್ಲಿರುವ ಅತ್ಯದ್ಭುತವಾದ ಒಂದು ಪ್ರಯೋಜನಕಾರಿ ಅಂಶಗಳು ಅನ್ನೋದು ನಮ್ಮ ದೇಹದಲ್ಲಿ ಒಂದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಒಂದು ಎಲೆ ಯಾವುದು, ಇದನ್ನ ಹೇಗೆ ಬಳಸಬೇಕು, ಇದರಿಂದ ಸಿಗುವ ಪ್ರಯೋಜನಗಳು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದು ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಅಂತವರಿಗೆ ಈ ವಿಡಿಯೋ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಎಲೆ ನಿಮ್ಗೆ ಸಿಕ್ಕರೆ ಖಂಡಿತವಾಗಿಯೂ ಇದನ್ನ ಬಳಸಿ ನೋಡಿ. ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥದ್ದು. ತುಂಬಾನೇ ಹಳೆಯ ಕಾಲದಿಂದಲೂ ಕೂಡ ಈ ಒಂದು ಎಲೆಯ ಮಹತ್ವ ಇದೆ. ಇದನ್ನ ಬಳಸ್ಕೊಂಡು ಬಂದಿದ್ದಾರೆ ಕೂಡ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ತುಂಬಾನೇ ಯೂಸ್ಫುಲ್ ಆಗುವಂತ ವಿಡಿಯೋ. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಎಲೆ ಯಾವುದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಒಂದು ಎಲೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಅದುವೇ ಹಲಸಿನ ಎಲೆ ಅಥವಾ ಜಾಕ್ ಫ್ರೂಟ್ ಲೀವ್ಸ್ ಅಂತಾನೆ ಕರಿಬಹುದು. ಹಲಸಿನ ಮರದಿಂದ ಸಿಗುವ ಹಲಸಿನ ಹಣ್ಣು ಎಷ್ಟು ರುಚಿಯಾಗಿರುತ್ತೋ ಅದರಿಂದ ಸಿಗುವ ಬೀಜ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಲಸಿನ ಹಣ್ಣು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ಅದರಿಂದ ಸಿಗುವ ಈ ಎಲೆಯನ್ನ ಮಾತ್ರ ನಾವು ಅಷ್ಟಾಗಿ ಬಳಸೋದಿಲ್ಲ. ಆದ್ರೆ ಈ ಎಲೆಯಲ್ಲೂ ಕೂಡ ಅತ್ಯಂತ ಹೇರಳವಾದ ಪೋಷಕಾಂಶಗಳು ಸಿಗುತ್ತೆ. ಇದನ್ನ ಬಳಸೋದ್ರಿಂದ ನಮ್ಮ ತೂಕದ ಇಳಿಕೆ ಮಾತ್ರವಲ್ಲದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಗುಣಪಡಿಸ್ಕೊಳ್ಬಹುದು. ಇನ್ನೂ ಕೂಡ ಹಳ್ಳಿಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಈ ಒಂದು ಹಲಸಿನ ಎಲೆಯನ್ನು ಉಪಯೋಗಿಸಿಕೊಂಡು ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸುವಂತ ಪದ್ಧತಿ ಇನ್ನೂ ರೂಢಿಯಲ್ಲಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಎಲೆನ ಬಳಸ್ಕೊಂಡು ನಮ್ಮ ತೂಕವನ್ನ ಹೇಗೆ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಈ ಒಂದು ಎಲೆ ಸಿಗಲ್ಲ ಅನ್ನೋರಿದ್ರೆ ಸಿಟಿಗಳಲ್ಲಿ ಇರೋರು, ಹಳ್ಳಿಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಸಿಟಿಗಳಲ್ಲಿರೋರು ಸಿಗಲ್ಲ ಅಂತ ಇದ್ರೆ ಇದನ್ನ ನೀವು ಆನ್ಲೈನ್ ಅಲ್ಲಿ ಜಾಕ್ ಫ್ರೂಟ್ ಲೀವ್ಸ್ ಪೌಡರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಇದನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಈ ಎಲೆ ಸಿಕ್ಕರೆ ಇದನ್ನ ಒಣಗಿಸಿ ಪೌಡರ್ ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಎರಡೂ ಕೂಡ ನಿಮ್ಗೆ ಆರಾಮಾಗಿ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಒಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ವೆಯ್ಟ್ ಲಾಸ್ಗಾಗಿರ್ಬೋದು, ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ಗೆ ಇದನ್ನ ಬಳಸೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಇಲ್ಲಿ ನಾನು ಒಂದು 5ರಿಂದ 6 ಎಲೆಗಳನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಸೇರಿಸಿದ್ದೀನಿ. ನೀರು ಹಾಕಿದ್ಮೇಲೆ ನಾವು ತೆಗೆದಿಟ್ಕೊಂಡಿರುವಂತ ಎಲೆಗಳನ್ನ ಈ ತರ ಒಂದು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ತುಂಡು ಮಾಡಿ ಆ ನೀರಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಒಂದು ಟೈಮಿಗೆ ಒಂದು 3ರಿಂದ 4 ಎಲೆಗಳನ್ನ ಸೇರಿಸಿದ್ರೆ ಸಾಕಾಗುತ್ತೆ.
ಜಾಸ್ತಿ ದೊಡ್ಡದಾಗಿರುವ ಎಲೆಗಳಾದರೆ ಒಂದು 2 ಎಲೆಯನ್ನು ಸೇರಿಸಿ ಸಾಕು. ಈ ಒಂದು ಎಲೆಯಲ್ಲಿರುವಂತಹ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಂದಾಗಿ ಕ್ಯಾನ್ಸರ್ ಕಾರಕ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚು ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳು ಅಂದರೆ ಟಾಕ್ಸಿನ್ಸ್ ಅನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ, ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ, ಅನ್ನೆಸೆಸರಿ ಅನ್ಹೆಲ್ದಿ ಫುಡ್ ಮೇಲಿನ ಕ್ರೇವಿಂಗ್ಸ್ ಅನ್ನು ಅವಾಯ್ಡ್ ಮಾಡೋ ಮುಖಾಂತರ, ಕ್ಯಾಲೋರಿ ಇಂಟೇಕ್ ಅನ್ನು ಕಡಿಮೆ ಮಾಡಿ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನು ಹೆಚ್ಚು ಮಾಡೋ ಮುಖಾಂತರ ನಮ್ಮ ದೇಹದ ತೂಕದ ಇಳಿಕೆಗೆ ಇದು ಸಹಕಾರಿ ಆಗುವಂಥದ್ದು. ಹಾಗೆ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಡಯಾಬಿಟಿಸ್ ಕಂಟ್ರೋಲ್ಗೆ, ಮಧುಮೇಹದ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು ಎಲೆಯನ್ನು ಹಾಕಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಆನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಸೇರಿಸಿದ್ದೀನಿ. ಆನಂತರ ಒಂದು ಅರ್ಧ ಇಂಚಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಚಕ್ಕೆ ಅಥವಾ ದಾಲ್ಚಿನ್ನಿ ಚಕ್ಕೆಯನ್ನು ಸೇರಿಸಿದ್ದೀನಿ. ಈ 3 ಪದಾರ್ಥಗಳನ್ನು ನಾವು ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಇದರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಬಿಡಬೇಕಾಗತ್ತೆ. ಅಜ್ವೈನ್ ಬಳಸೋದ್ರಿಂದ ಇದು ಕೂಡ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇದರಲ್ಲಿ ಇರುವಂತಹ ಹೆಚ್ಚಿನ ಪೋಷಕಾಂಶಗಳಿಂದಾಗಿ ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಸಮಸ್ಯೆಯಿಂದ ದೂರ ಬರ್ಬೋದು. ಹಾಗೆ ನಮ್ಮ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಕೂಡ ಬೂಸ್ಟ್ ಮಾಡುತ್ತೆ ಈ ಒಂದು ಅಜ್ವೈನ್. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುವಂಥದ್ದು. ಅನಂತರ ದಾಲ್ಚಿನ್ನಿ ಚಕ್ಕೆ ಕೂಡ ಅಷ್ಟೇ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ನಮ್ಮ ಹೃದಯದ ಆರೋಗ್ಯಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ಹೀಗೆ ನಾನಾ ರೀತಿಯಲ್ಲಿ ದಾಲ್ಚಿನ್ನಿ ಚಕ್ಕೆ ಕೂಡ ನಮಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ. ಈ 3 ಪದಾರ್ಥಗಳು ಚೆನ್ನಾಗಿ ಕುದಿಯೋ ತನಕ ಬಿಡಬೇಕಾಗತ್ತೆ. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಿದೆ, ನೀವಿಲ್ಲಿ ಗಮನಿಸ್ಬೋದು. ಇದನ್ನ ಒಂದು ಕಷಾಯದ ರೂಪದಲ್ಲಿ ನಾವು ತಯಾರು ಮಾಡ್ಕೊಳ್ಳುವಂಥದ್ದು. ಒಂದು ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ ಅನ್ನುವಾಗ ನೀವು ಇದನ್ನ ಆಫ್ ಮಾಡಿಕೊಂಡು ಅನಂತರ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಲೋಟ ಅಥವಾ ಗ್ಲಾಸಿಗೆ ಶೋಧಿಸ್ಕೊಳ್ಬೋದು. ಇಷ್ಟೇ ಈ ಒಂದು ಹಲಸಿನ ಎಲೆ ಅಥವಾ ಜಾಕ್ ಫ್ರೂಟ್ ಲೀವ್ಸ್ ಇಂದ ಮಾಡ್ಕೊಳ್ಬಹುದಾದಂಥ ಈ ಒಂದು ರೆಮಿಡಿ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು 1/4 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ಬೋದು. ಇಲ್ಲ ಹಾಗೆ ಕೂಡ ನೀವು ಸೇವನೆ ಮಾಡ್ಬೋದು. ಇಲ್ಲ ಅಂದರೆ ತಂಪಿನ ಬೀಜ ಅಂತ ಏನು ಹೇಳಿ ಕರಿತೀವಿ, ಕಾಮಕಸ್ತೂರಿ ಬೀಜ ಅಂತ ಹೇಳಿ ಕರಿತೀವಿ, ಅದನ್ನು ಕೂಡ ನೆನೆಸಿ ಇದರಲ್ಲಿ ಹಾಕಿ ನೀವು ತಿನ್ಬೋದು. ಹೇಗೆ ನಿಮಗೆ ಆಗುತ್ತೆ ಹಾಗೆ ತಿನ್ಬೋದು. ಇಲ್ಲ ಹೀಗೆ ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ಈ ಒಂದು ಡ್ರಿಂಕ್ ಅನ್ನೋದು ತಯಾರಾಗಿದೆ. ಇದನ್ನು ನೀವು ದಿನದಲ್ಲಿ 1 ಬಾರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ತಾ ಬರೋದ್ರಿಂದ ಇದರಿಂದ ಸಿಗುವ ಬೆನಿಫಿಟ್ಸ್ ಅನ್ನೋದು ನೀವು ಊಹೆ ಮಾಡಿರಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ನಿಮ್ಮ ತೂಕದ ಇಳಿಕೆಗೆ ಮನೆಯಲ್ಲೇ ಇದ್ದು ಹೆಚ್ಚು ಕಷ್ಟಪಡದೆ ಆರಾಮಾಗಿ ನಿಮ್ಮ ವೆಯ್ಟ್ ಲಾಸಿಗೆ ಈ ಒಂದು ಡ್ರಿಂಕ್ ಅನ್ನೋದು, ಜಾಕ್ ಫ್ರೂಟ್ ಲೀವ್ಸ್ ಡ್ರಿಂಕ್ ಅನ್ನೋದು ಒಂದು ಒಳ್ಳೆ ರೀತಿಯ ರೆಮಿಡಿಯಾಗಿ ವರ್ಕ್ ಆಗುತ್ತೆ. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ಕೆಲಸ ಮಾಡುವಂಥದ್ದು. ನೋಡಿದ್ರಲ್ವಾ ಆ ಒಂದು ಎಲೆ ಯಾವುದು, ಅದರಿಂದ ತಯಾರಿಸಿರುವ ಈ ಒಂದು ರೆಮಿಡಿ ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನ. ಹೀಗೆ ತಯಾರಿಸ್ಕೊಂಡು ನೀವು ಇದನ್ನ ದಿನನಿತ್ಯ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡ್ಕೊಂಡು ಹೋದ್ರೆ, ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾ ಬರೋದ್ರಿಂದ ಇದು ನಿಮಗೆ ಕೆಲವು ದಿನದಲ್ಲಿ, 1 ವಾರದಿಂದ 10 ದಿವಸದ ಒಳಗಡೆನೆ ನಿಮ್ಮ ತೂಕದಲ್ಲಿ ನೀವು ವ್ಯತ್ಯಾಸವನ್ನ ಗಮನಿಸಬಹುದು. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮಾಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು ನೀವು ಇಳಿಸ್ಕೊಳ್ಬಹುದು. ಈ ಒಂದು ಹಲಸಿನ ಎಲೆಯಲ್ಲಿರುವಂತಹ ಅತ್ಯದ್ಭುತ ಪೋಷಕಾಂಶಗಳು ನಮ್ಮ ದೇಹದಲ್ಲಿರುವಂತಹ ಯಾವುದೇ ಭಾಗದಲ್ಲಿರುವಂತಹ ಬೊಜ್ಜಿನ ಅಂಶವನ್ನ, ಕೆಟ್ಟ ಬೊಜ್ಜಿನ ಅಂಶವನ್ನ ಕರಗಿಸುವ ಮುಖಾಂತರ, ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ಬಾಡಿಯನ್ನ ಒಂದು ಆಕ್ಟಿವ್ ಆಗಿರಿಸುತ್ತೆ. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುವಂಥದ್ದು. ಹಾಗೆ ಈ ಒಂದು ಪಾನೀಯವನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕು. ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್, ನಿಮ್ಮ ಡಯೆಟ್ ಮೇಲೆ ಕೂಡ ಒಂದು ಕಾನ್ಸಂಟ್ರೇಟ್ ಅನ್ನ ಮಾಡಿ, ಹೆಲ್ದಿ ವರ್ಕೌಟ್ ಅನ್ನ ಫಾಲೋ ಮಾಡಿ, ಸ್ಟ್ರೆಸ್ ಫ್ರೀ ಆಗಿರಿ, ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಇದೆಲ್ಲದರ ಜೊತೆಯಲ್ಲಿ ನೀವು ಈ ಒಂದು ಡ್ರಿಂಕ್ ಅನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ತೂಕವನ್ನು ನೀವು ಅನ್ಕೊಂಡಷ್ಟು ನೀವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ವೃದ್ಧರು, ಇವರೆಲ್ಲರೂ ಕೂಡ ಸ್ಕಿಪ್ ಮಾಡಿ, ಮತ್ತೆ ಎಲ್ಲರೂ ಕೂಡ ಆರಾಮಾಗಿ ತೆಗೆದುಕೊಳ್ಬಹುದು. ಇದನ್ನ ನೀವು ದಿನ ಬಿಟ್ಟು ದಿನ ತೆಗೆದುಕೊಳ್ಳೋದಿದ್ರು ತೆಗೆದುಕೊಳ್ಬಹುದು, ಇಲ್ಲ ಡೈಲಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ತೆಗೆದುಕೊಳ್ಬಹುದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ ತೆಗೆದುಕೊಳ್ಬಹುದು.
ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.